ಬಿಕ್ಲು ಶಿವನ ಕೊಲೆ ಕೇಸಲ್ಲಿ ಬೈರತಿ ಬಸವರಾಜ್ ಜಾಮೀನು ಅರ್ಜಿ ವಜಾಗೊಂಡಿದೆ. ನಿರೀಕ್ಷಣಾ ಜಾಮೀನು ವಜಾಗೊಳ್ತಾ ಇದ್ದಂತೆ ಶಾಸಕರ ಹಿಂದೆ ಬಿದ್ದಿದೆ ಸಿಐಡಿ ಟೀಮ್. ಮತ್ತೆ ಅಜ್ಞಾತ ಸ್ಥಳಕ್ಕೆ ತೆರಳಿದ ಮಾಜಿ ಸಚಿವ ಬೈರತಿ ಬಸವರಾಜ್. ಬರ್ತ್ಡೇ ಮುಗಿತಾ ಇದ್ದಂತೆ ಬಿಜೆಪಿ ಶಾಸಕನಿಗೆ ಕಂಟಕ ಶುರುವಾಗಿದೆ. ಫೆಬ್ರವರಿ 4ರಂದು 3ರಿಂದ 4 ಕಡೆ ಬರ್ತ್ಡೇ ಆಯೋಜನೆ ಮಾಡಲಾಗಿತ್ತು. ಎಲ್ಲೂ ಕೂಡ ಬರ್ತ್ಡೇ ಆಚರಣೆಯಲ್ಲಿ ಭಾಗಿಯಾಗಿಲ್ಲ ಬೈರತಿ ಬಸವರಾಜ್. 3 ಬಾರಿ ನಿರೀಕ್ಷಣಾ ಜಾಮೀನಿಗೆ ಬೈರತಿ ಬಸವರಾಜ್ ಅರ್ಜಿ ಸಲ್ಲಿಕೆ ಮಾಡಿದ್ರು. ಇದೀಗ ಹೈಕೋರ್ಟ್ನಿಂದ ಅರ್ಜಿ ವಜಾದಾಗಿನಿಂದಲೂ ಕೂಡ ಕಣ್ಮರೆಯಾಗಿದ್ದಾರೆ. ಬಿಜೆಪಿ ಮಾಜಿ ಸಚಿವನಿಗೆ ಸಿಐಡಿ ಟೀಮ್ ಹುಡುಕಾಡ್ತಾ ಇದೆ. ಲುಕ್ಔಟ್ ನೋಟಿಸ್ ಹೊರಡಿಸುವುದಕ್ಕೆ ಸಿಐಡಿ ಟೀಮ್ ಚಿಂತನೆ ಮಾಡಿಕೊಂಡಿದೆ. ಸೆಷನ್ಸ್ ಕೋರ್ಟ್ ಹೈಕೋರ್ಟ್ನಿಂದ ಜಾಮೀನು ಅರ್ಜಿ ವಜಾಗೊಂಡಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬೈರತಿ ಬಸವರಾಜ್ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಜುಲೈ 15, 2025ರಂದು ಬಿಕ್ಲು ಶಿವನ ಮರ್ಡರ್ ನಡೆದಿತ್ತು. ಈ ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ A1 ಆರೋಪಿ ಜಗ್ಗ ಬೈರತಿ ಬಸವರಾಜ್ಗೆ ಬಹಳ ಆಪ್ತನಾಗಿದ್ದ. ಫೆಬ್ರವರಿಯಲ್ಲಿ ನಡೆದಿದ್ದಂತ ಕುಂಭಮೇಳದಲ್ಲೂ ಕೂಡ ಬೈರತಿ ಬಸವರಾಜ್ ಜಗ್ಗ ಇಬ್ರು ಒಟ್ಟಿಗೆ ಹೋಗಿ ಕುಂಭಮೇಳದಲ್ಲಿ ಭಾಗಿಯಾಗಿ ಬಂದಿದ್ರು. ಅದರ ಜೊತೆಗೆ ಬೈರತಿ ಬಸವರಾಜ್ ಅವರ ಬರ್ತ್ಡೇಯನ್ನ ಕೂಡ ಜಗ್ಗನೇ ಪ್ಲಾನ್ ಮಾಡಿದ್ದ. ಅವರಿಬ್ಬರ ನಡುವೆ ಸಾಕಷ್ಟು ಆಪ್ತತೆ ಇತ್ತು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದ್ವು. ಜೊತೆಗೆ ಬಿಕ್ಲು ಶಿವನ ಮರ್ಡರ್ ನಡೆದಿದ್ದು ಜಮೀನು ವ್ಯಾಜ್ಯಕ್ಕಾಗಿ ಅನ್ನುವಂಥದ್ದು, ಹಾಗೆ ಹಳೆ ವೈಷಮ್ಯಕ್ಕಾಗಿ ಅನ್ನೋದು ಕೂಡ ಗೊತ್ತಾಗಿತ್ತು. ಆ ಹಿನ್ನೆಲೆಯಲ್ಲಿ ಬೈರತಿ ಬಸವರಾಜ್ ಹೆಸರು ಕೂಡ ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ತಗ್ಲಾಕೊಂಡಿತ್ತು. 5ನೇ ಆರೋಪಿಯಾಗಿದ್ರು ಬೈರತಿ ಬಸವರಾಜ್. ಈಗ ಒಂದ್ ಕಡೆ ಬೈರತಿ ಬಸವರಾಜ್ಗಾಗಿ ಹುಡುಕಾಟ ನಡೀತಾ ಇದೆ, ಮತ್ತೊಂದು ಕಡೆ ಕಾನೂನು ಹೋರಾಟ ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕೊಲೆ ಕೇಸ್ನಲ್ಲಿ ಬೈರತಿ ಬಸವರಾಜ್ಗೆ ಸಿಐಡಿ ತೀವ್ರ ಹುಡುಕಾಟ ಮಾಡ್ತಾ ಇದೆ. ಹೈಕೋರ್ಟ್ ಆದೇಶ ಬರುತ್ತೆ ಅಂತ ತಿಳಿದೆ ಮಾಜಿ ಸಚಿವ ನಾಪತ್ತೆಯಾಗಿದ್ದಾರೆ. ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ಗೆ ಕೇವಿಯಟ್ ಸಲ್ಲಿಸಲಿರುವಂತಹ ಸಿಐಡಿ. ಇಂದು ಸಿಐಡಿ ಪರವಾಗಿ ಸರ್ಕಾರದಿಂದ ಕೇವಿಯಟ್ ಸಲ್ಲಿಕೆಗೆ ತಯಾರಿ ನಡೀತಾ ಇದೆ. ನಮ್ಮ ವಾದ ಕೇಳದೆ ಬೇಲ್ ನೀಡಬಾರದು ಅಂತ ಸಿಐಡಿ ಟೀಮ್ ಬೈರತಿ ಬಸವರಾಜ್ ಅವರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಮುಂದಾಗಿದೆ. ಒಂದ್ ಕಡೆ ಹೈಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿದೆ. ಮತ್ತೊಂದ್ ಕಡೆ ಸಿಐಡಿ ಟೀಮ್ ಕೇವಿಯಟ್ ಸಲ್ಲಿಸೋದಕ್ಕೆ ಮುಂದಾಗಿದೆ. ಕೇವಿಯಟ್ ಅಂದ್ರೆ ನಮ್ಮ ವಾದವನ್ನ ಕೇಳದೆ ಯಾವುದೇ ಕಾರಣಕ್ಕೂ ಕೂಡ ಬೈರತಿ ಬಸವರಾಜ್ ಅವರಿಗೆ ಬೇಲನ್ನ ಕೊಡಬಾರದು. ಆ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬೈರತಿ ಬಸವರಾಜ್ ಅವರ ಬಂಧನವಾಗುವ ಸಾಧ್ಯತೆ ಇದೆ. ಸಿಐಡಿ ಟೀಮ್ ಹುಡುಕಾಟ ಮಾಡ್ತಾ ಇದ್ದು ಬೈರತಿ ಬಸವರಾಜ್ ನಾಪತ್ತೆಯಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.